ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ಗೆ ಹೋಗಿದ್ವಿ. ನಾವು ಬಂದು ಚಿಕ್ಕಮ್ಮನ ಮನೆಗೆ ನೆಲಮಂಗಲಕ್ಕೆ ಹೋಗಿದ್ದು. ಅಲ್ಲಿಂದ ಅವ್ರು ಹೇಳಿದ್ರು ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಟನಲ್ ಹಾಕಿದ್ದಾರೆ, ಹೋಗಿ ನೋಡ್ಕೊಬರೋಣ ಅಂತ ಹೇಳಿದರು. ಸರಿ ಅಂತ ಎಲ್ಲರೂ ನಡ್ಕೊಂಡು ಹೋಗಿದ್ವಿ ಫ್ಯಾಮಿಲಿ ಜೊತೆಗೆ. ಸೊ ಫೈನಲಿ ನಾವು ಅಲ್ಲಿಗೆ ಹೋಗಿ ರೀಚ್ ಆಗಿದ್ವಿ. ನೋಡಿ, ಆಚೆಯಿಂದ ಇದು ರೀಚ್ ಆಗಿಬಿಟ್ಟು ಹಾಗೆ ಎಲ್ಲನೂ ಅಲ್ಲಿ 1-2-3 ಶಾಪ್ಸ್ ಇತ್ತು. ಅದು ನೋಡಿಕೊಂಡು ಹೋಗಿ ನಾವು ಟಿಕೆಟ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಪರ್ ಪರ್ಸನ್ಗೆ 100 ರೂಪೀಸ್ ಅಂತ ಹೇಳಿದರು. ಅಲ್ಲೇನಾಯಿತು ಅಂತ ಅಂದರೆ ನನ್ನ ಸಿಸ್ಟರ್ ಫೋನಿಂದ ಮನಿ ಪೇ ಆಗಿಲ್ಲ. ದೆನ್ ಬಂದು ನನಗೆ ಕರೆದು ಮನಿ ಪೇ ಮಾಡಿಸ್ಕೊಂಡ್ರು. ನಾನು ಬಕ್ರ ಆಗಿಬಿಟ್ಟಿದ್ದು ಅಲ್ಲೋಗಿ. ದೆನ್ ಬಂದು ನೋಡಿ ಸಿಸ್ಟರ್ ಮಾಡಿಸಿದ್ದಾರೆ, ಬಟ್ ಆಗಿಲ್ಲ. ಸೊ ಫೈನಲಿ ಮನಿ ಎಲ್ಲ ಪೇ ಮಾಡಿಬಿಟ್ಟು ಹೋದ್ವಿ ಒಳಗಡೆ. ದಿಸ್ ಇಸ್ ದ ಎಂಟ್ರೆನ್ಸ್. ಹೋಗಿದ ತಕ್ಷಣ ಫುಲ್ಲು ಅನಿಮಲ್ಸ್ ಅಂತ ಹೇಳಿದರು, ಬಟ್ ಅನಿಮಲ್ಸ್ ಏನು ಅಷ್ಟಿರಲಿಲ್ಲ. ಬರ್ಡ್ಸು ಅದು ಇದು ಇತ್ತು. ನೋಡಿ ಯಾವ್ಯಾವ ಥರ ಕೋಳಿಗಳು, ಯಾವ್ಯಾವ ಥರ ಇನ್ಸರ್ಟ್ಸ್ ಏನೇನೋ ಇತ್ತು. ಲೈಕ್ ನೀವೇ ನೋಡಿ. ನೋಡಿ ಈ ಥರ ತುಂಬ ಅನಿಮಲ್ಸ್ ಇತ್ತು. ಆ್ಯಂಡ್ ಇದೇನಪ್ಪ ಅಂದರೆ ನನ್ನ ಎನಿಮೀಸ್ ಬರ್ತಾರೆ ನೋಡಿ ಈಗ. ಯಯ್ಯ ಹೇಗಿದ್ದಾರಂತ. ದೆನ್ ಇದಕ್ಕೆ ಏನು ಹೇಳ್ತಾರೆ, ಇದು ನೋಡಿ ಏನು ಲಾಕು ಮಾಡಿಲ್ಲ, ಲೈಕ್ ಯಾವುದಲ್ಲೂ ಹಾಕಿಲ್ಲ, ಹಾಗೆ ಬಿಟ್ಬಿಟ್ಟಿದ್ರು. ಇದು ನೋಡಿ ಫೋಟೋಸ್ ಹಿಡಿದ್ರೆ ಫೋಸ್ ಕೊಡ್ತಿತ್ತು. ದೆನ್ ಏನಪ್ಪ ಅಂದರೆ ಅಲ್ಲಿ ಸ್ನೇಕ್ಸ್ ಕೂಡ ಇತ್ತು. ಒಂದು ಸ್ನೇಕ್ಸ್ ಬಾಡಿ ಮೇಲೆ ಹಾಕಿ ಫೋಟೋಸ್ ಹಿಡಿಬೇಕಾದ್ರೆ 50 ರೂಪೀಸ್ ಅಂತ ಹೇಳಿ ಸ್ನೇಕ್ಸ್ ಎಲ್ಲನೂ ಇತ್ತು ನೋಡಿ. ಇದನ್ನೆಲ್ಲ ಆದಮೇಲೆ ಒಂದು ಬಾಯ್ ಮೇಲೆ ಸ್ನೇಕ್ ಹಾಕಿದ್ರು. ಅವನ ಫೇಸ್ ರಿಯಾಕ್ಷನ್ ಮಾತ್ರ ನೋಡಿ, ಫುಲ್ಲು ಭಯ ಪಡ್ಕೊಂಡು ಹೇಳ್ತಿದ್ದ, ಎತ್ಕೊಳ್ಳೋಣ ಅಂತ ಹೇಳ್ತಿದ್ದ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಟನಲ್ ಒಳಗಡೆ ಎಂಟ್ರಿ ಆದ್ವಿ. ನೋಡಿ ಟನಲ್ ಒಳಗಡೆ ಯಾವ ಥರ ಫಿಶಸ್ ಹಾಕಿಟ್ಟಿದ್ದಾರೆ ಅಂತ. ಆ್ಯಂಡ್ ಹಾಗೆ ಇದೆಲ್ಲ ನೋಡಿಕೊಂಡು ನಾವು ಮೂವ್ ಆನ್ ಆದಮೇಲೆ ಚಿಕ್ಕ ಸ್ಟೋರ್ಸ್ ಎಲ್ಲ ಹಾಕಿದ್ರು. ಸ್ಟೋರ್ಸ್ ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿ ಡೆಮೋ ಕೂಡ ತೋರಿಸ್ತಿದ್ರು. ನಾನು ಹೋಗಿ ಡೆಮೋನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಫಸ್ಟ್ ಬಂದು ಒಂದು ಸ್ಟೋರ್ಗೆ ಹೋಗಿದ್ವಿ, ಟಾಯ್ಸ್ದು. ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಸ್ನೇಕ್ ಇದೆಲ್ಲ ಅದೇ ಬಂದು ತೊಗೊಂಡಿದ್ದು. ಯಾಕಂದರೆ ಜನ್ನುಗೆ ಭಯ ಪಡಿಸೋಕ್ಕೆ, ಅವಳು ಊಟ ಮಾಡಲ್ಲ ಅಂತ ಹೇಳಿಬಿಟ್ಟು ಜನ್ನುಗೆ ಭಯ ಪಡಿಸೋಕ್ಕೆ ಫಸ್ಟ್ ಬಂದು ಸ್ನೇಕ್ ತೊಗೊಂಡ್ವಿ ನಾವು. ದೆನ್ ಬಂದು ಏನು ತೊಗೊಂಡ್ವಿ ಅಂದರೆ ಆ ಬೇಬಿಗೆ ಸ್ಲಿಪ್ಪಿಂಗು ಮತ್ತು ಬಂದು ಕೌ ಅದು ಇದು ಇನ್ನೇನು ತೊಗೊಂಡ್ವಿ.
ಏನೇನು ತೊಗೊಂಡ್ವಿ ಅಂತ ಕರೆಕ್ಟಾಗಿ ಜ್ಞಾಪಕ ಇಲ್ಲ. ನಾನು ಹೋಗಿರೋ ಕೆಲಸ ಮಾಡಿ ಲೈಕ್ 2-3 ಕ್ಲಿಪ್ ಹಿಡ್ಕೊಬನ್ನಿ ಅಂದರೆ ನಾನು ಹಂಗೆ ಮಾಡಿಲ್ಲ. ಎಲ್ಲರೂ ತಗೋತಿದ್ರು, ನಾನು ಬಂದು ಫುಲ್ ಸ್ಟೋರ್ಗೆ ಟ್ರಿಪ್ ತೊಗೊಬಿಟ್ಟೆ. ಲೈಕ್ ಸ್ಟೋರ್ ಟೂರ್ ಥರ ಮಾಡ್ಕೊಬಿಟ್ಟೆ. ಸೊ ಆ ಸ್ಟೋರಲ್ಲಿ ಏನೇನಿದೆ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಬಿಟ್ಟೆ ನಾನು. ನೋಡಿ ಫುಲ್ಲು ಸ್ಟೋರ್ದು ಟೂರ್ ಮಾಡಿಕೊಂಡು ಆ್ಯಂಡ್ ಬಂದು ಅದು ನೋಡಿ ರಂಗೋಲಿ ಹಾಕೋದಂತೆ. ಹಾಗೆ ರಂಗೋಲಿ ಹಾಕೋದನ್ನ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಹೋದ್ವಿ. ದೆನ್ ಬಂದು ಸ್ವಿಂಗ್ಸಲ್ಲಿ ಪರ್ ಪರ್ಸನ್ 100 ರೂಪೀಸ್ ಅಂತ ಹೇಳಿಬಿಟ್ಟು ನಾನು ನನ್ನ ಕಸಿನ್ಸು ನಮ್ಮ ಸಿಸ್ಟರ್ಸ್ ಎಲ್ಲನೂ ಆಟ ಆಡಿದ್ರು. ದೆನ್ ಬಂದು ದೊಡ್ಡವ್ರು ಯಾರೂ ಬರಲಿಲ್ಲ. ಅಲ್ಲಿಂದ ಬಂದು ಒಂದೊಂದು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ವಿ. ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡು ಆದಮೇಲೆ ಬಂದು ಅದೊಂದು ಗೇಮ್ ಇತ್ತು, ಗೇಮ್ ಮಾಡಿದ್ರೆ ಏನೂ ಸಿಗಲಿಲ್ಲ. ಲೈಕ್ ಪ್ಲಾಸ್ಟಿಕ್ದು ಒಂದು ಬೌಲ್ ಸಿಕ್ತು. ಈ ಸಲ ಕಪ್ ನಮ್ಮದೇ ಅಂತ ಹೇಳಿಬಿಟ್ಟು ಬೌಲೇ ಬಂದುಬಿಟ್ವಿ. ಬಂದು ಆದಮೇಲೆ ಟಿಕೆಟ್ ಆಗಿತ್ತು. ದೆನ್ ಇವ್ರದ್ದು ಬೇರೆಯವ್ರದ್ದೆಲ್ಲರದು ಆಟ ಆಡಿ ಆಗಿತ್ತು. ಈಗ ನಾವು ಹೋಗ್ತಿದ್ದೀವಿ. ನನ್ನ ತಂಗಿ ಮುಸ್ಸು ಎಲ್ಲರೂ ಹೋಗಿ ಆಟ ಆಡಿಕೊಂಡು ಒಬ್ಬೊಬ್ಬರಿಗೆ ಕುಣಿಸ್ತಿದ್ದಾರೆ. ಸೊ ನಾನು ನನ್ನ ತಂಗಿ ಅದು. ದೆನ್ ಬಂದು ನಮ್ಮ ಕಸಿನ್ ಬಂದು ಬರಲಿಲ್ಲ ಅವರು. ಸೊ ಫೈನಲಿ ನಾವು ಎಲ್ಲರೂ ಒಬ್ಬೊಬ್ಬರೇ ಕೂತ್ಕೊಂಡು ಆಡ್ತಿದ್ದೀವಿ. ಫೈನಲಿ ಆಟ ಆಡಿ ಬಂದು ಅಗೇನ್ ಇನ್ನೊಂದು ಪೊಟ್ಯಾಟೊ ಟ್ವಿಸ್ಟರ್ ತಿಂದ್ವಿ. ಸೊ ಪೊಟ್ಯಾಟೊ ಟ್ವಿಸ್ಟರ್ ಬಂದು ರೆಡಿ ಆಗೋಕ್ಕೆ ಲೇಟ್ ಆಗಿತ್ತು. ಸೊ ನಾನೇನು ಮಾಡಿದೆ ಅಂದರೆ ನನ್ನ ಕಸಿನಲ್ಲೂ ತಿನ್ಕೊಂಡೆ ನಾನೇ. ಸೊ ಒಂದು ನಂದು ರೆಡಿ ಆದಮೇಲೆ ಅವ್ರು ಯಾರೂ ತಿನ್ನಲಿಲ್ಲ, ನಾನೊಬ್ಬಳೇ ತಿಂದೆ. ಸೊ ಏನಪ್ಪ ಅಂತಂದರೆ ಒಂದು ಸ್ಟೋರ್ ನೋಡಿದೆ. ಆ ಸ್ಟೋರಲ್ಲಿ ಏನಂದರೆ ಬರೀ ಮಾವಿನಕಾಯಿಂದನೇ ಮಾಡೋದು ಐಟಮ್ಸ್ ಇತ್ತು. ಲೈಕ್ 50+ ಡಿಶಸ್ ಇತ್ತು ಬರೀ ಮಾವಿನಕಾಯಲ್ಲಿ. ಅಲ್ಲಿ ಮಾವಿನಕಾಯಿ ಬೇಲ್ಪುರಿ ಅದು ಇದು ತಿಂದರು. ದೆನ್ ಬಂದು ಹಾಗೆ ರಿಟರ್ನ್ ಆದ್ವಿ. ಸೊ ಫೈನಲಿ ಇಷ್ಟೇ ವ್ಲಾಗು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ನಿಮ್ಮ ಫೋನ್ಗೆ ಬರುತ್ತೆ. ಥ್ಯಾಂಕ್ ಯು.